ಹಾಯ್ ನಮಸ್ತೆ, ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಬಂದು 4:15 ಆ ಟೈಮಲ್ಲಿ. ಸೊ ಯಾಕೆ ನಾನು ಇಷ್ಟು ಲೇಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ, ಬೆಳಗ್ಗೆ ಸ್ವಲ್ಪ ಎಲ್ಲ ಕೆಲಸ ಇತ್ತು. ನೈಟೇ ಪಾತ್ರೆ ಎಲ್ಲ ಉಜ್ಜಿಟ್ಟಿದ್ದೆ. ಸೊ ಎದ್ದು ಬೇಗ ಎಲ್ಲ ಕೆಲಸ ಮಾಡಿದೆ. ಸ್ನಾನ ಮಾಡಿಕೊಂಡು ಸ್ವಲ್ಪ ಸಾಂಬಾರು ಪುಡಿಗೆಲ್ಲ ಒಣಗಾಕಬೇಕು ಅಂದ್ಬಿಟ್ಟು ಪ್ಲ್ಯಾನ್ ಮೇಲೇ ಮಾಡಿದ್ದು. ಬಟ್ ಆದರೂ ಲೇಟ್ ಆಯಿತು. ಕರೆಕ್ಟಾಗಿ ಕರೆಂಟ್ ಬೇರೆ ಹೊರಟೋಯ್ತು. ಚಟ್ನಿ ರುಬ್ಬೋಣ ಅನ್ನೋಷ್ಟು ಬಟ್ಟೆ ನೆನೆಸ್ಬಿಟ್ಟು ಬಂದುಬಿಡೋಣ. ಫಸ್ಟು ಬಟ್ಟೆ ನೆನೆಸ್ಬಿಟ್ಟು ಬಂದಮೇಲೆ ಚಟ್ನಿ ರುಬ್ಕೊಳ್ಳೋಣ ಅಂತ ಹೇಳಿ 7 ಗಂಟೆ ಒಳಗಡೆ ಮುಕ್ಕಾಲು ಕೆಲಸ ಎಲ್ಲ ಮುಗಿಸಿ ಚಟ್ನಿ ರುಬ್ಬೋಕ್ಕೂ ಮುಂಚೆ ಬಟ್ಟೆ ನೆನೆಸೋಣ ಅಂತ ಹೋದೆ. ಸೊ ಕರೆಂಟ್ ಹೋಯಿತು. ಕರೆಂಟ್ ಹೋಗಿ ಟೆನ್ಷನ್ನಲ್ಲಿ ಕೆಲಸ ಏನೂ ಆಗಲಿಲ್ಲ. ಯಾಕಂದರೆ ಈ ಕಡೆ ಆ ಕಡೆ ಯಾವಾಗ ಕರೆಂಟ್ ಬರುತ್ತೋ ಅಂತ ಓಡಾಡಿಕೊಂಡು ಟೀ ಇಟ್ಬಿಟ್ಟು ಓಡೋಗಿ ರೆಡ್ ಚಟ್ನಿ ಚಿಕ್ಕಮ್ಮ ಮನೇಲಿ ರುಬ್ಕೊಂಬಂದು ಆಮೇಲೆ ಹೋಟೆಲ್ ಹತ್ರ ಹೋದೆ. ಸೊ ಇವತ್ತು ಆಮೇಲೆ ಬಂದು ಬಟ್ಟೆ ಒಗಿಬೇಕಾಗಿತ್ತು. ಸ್ವಲ್ಪ ಬಂದು ಬಟ್ಟೆ ಕೂಡ ಹೋಗದೆ ಕೆಲಸ ಮುಗಿಸ್ಕೊಂಬಂದು ಬಟ್ಟೆ ವಾಶ್ ಮಾಡಿ ಅಡುಗೆ ಮಾಡಿಕೊಂಡೆ. ಸಬ್ಸಾರು ಮಾಡಿ ಅನ್ನ ಮಾಡಿಕೊಂಡು ಅಡುಗೆ ಮಾಡಿ ಊಟ ಮಾಡಿಬಿಟ್ಟು ಆಚೆ ಇದ್ದಿದ್ದ ಪಾತ್ರೆ ಎಲ್ಲ ಉಜ್ಜಿ ರೂಮ್ ಆಮೇಲೆ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಬಟ್ ಪಾತ್ರೆ ಉಜ್ಜಲಿಲ್ಲ. ಮೇಲೆ ಬಟ್ಟೆ ಒಗೆಯೋಕೆ ಹೋಗ್ಬಿಟ್ಟೆ ಒಂದೇ ಸತಿ. ಬಟ್ಟೆ ಎಲ್ಲ ವಾಶ್ ಮಾಡಿ ಬಂದು ಟೀ ಇಡೋಕ್ಕೂ ಮುಂಚೆ ಅಡುಗೆ ಮನೆಯದೆಲ್ಲ ಸ್ವಲ್ಪ ಅನ್ನ ಎಲ್ಲ ಹಂಗೆ ಇತ್ತು ನೈಟದು. ಎಲ್ಲನೂ ಎತ್ತಿ ಫಸ್ಟು ಕುರ್ತಿಗೆ ಹಾಕಿ ಅದನ್ನು ಉಜ್ಜಿ ಎಲ್ಲ ಜೋಡಿಸಿ ಎಲ್ಲ ಉಜ್ಜಿ ಆಮೇಲೆ ಆಚೆ ಪಾತ್ರೆ ಉಜ್ಜೋಕ್ಕೆ ಅಂತ ಕೂತ್ಕೊಂಡಿದ್ದು. ಟೀ ಕೂಡ ಮಾಡಿಕೊಂಡೆ. ತುಂಬ ಒಂಥರ ಚಳಿ ಅನ್ನಿಸ್ತಿತ್ತು. ಯಾಕೆ ಅಂದರೆ ಜ್ವರ ಬರೋಂಗೆ ಆಗ್ಬಿಟ್ಟಿದೆ. ಬೆಳಗ್ಗೆ ನಾಷ್ಟ ಮಾಡಿ ಮಾತ್ರೆ ಕುಡಿದಿದ್ದೆ. ಬಟ್ ಆದರೆ ಕೂಡ ಕಂಟ್ರೋಲ್ ಆಗಲಿಲ್ಲ. ನೀರಲ್ಲಿ ಕೆಲಸ ಮಾಡಿದ್ರಿಂದ ಮತ್ತು 7 ಗಂಟೆ ಆಯಿತು ಸ್ನಾನ ಮಾಡೋಷ್ಟರೊಳಗಾಗಿ. ತಲೆಗೆ ಸ್ನಾನ ಮಾಡಿದ್ರಿಂದ ಮತ್ತೆ ಚಳಿ ಸ್ಟಾರ್ಟ್ ಆಯಿತು. ಕೆಲಸ ಕೂಡ ಏನು ಅಷ್ಟೊಂದು ಮಾಡಲಿಲ್ಲ. ಸೊ ಆಚೆ ಎಲ್ಲ ತೊಳೆಯೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಆದರೆ ಕೂಡ ನನಗೆ ಮಾಡೋಷ್ಟು ಪೇಷನ್ಸೇ ಇಲ್ಲ. ರೂಮ್ ಕೂಡ ಒರೆಸೋದು ಬೇಡ, ಹೋಗಿ ಮಲಗಿದ್ರೆ ಸಾಕು, ಬೆಳಗ್ಗೆ ಕೂರಿಸ್ಕೊಳ್ಳೋಣ ಅಂತಿದ್ದೀನಿ. ಬಟ್ ಮೂಡ್ ಹೆಂಗೆ ಚೇಂಜ್ ಆಗುತ್ತೆ ಗೊತ್ತಿಲ್ಲ, ಹೇಳೋಕ್ಕಾಗೋದಿಲ್ಲ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಸೊ ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ, ಈ ಮಾತು ಸುಮಾರು ಜನ ಹೆಣ್ಮಕ್ಳ ಜೀವನಕ್ಕೆ ಅನ್ವಯಿಸುತ್ತೆ. ಬಟ್ ಈ ಮಾತು ನನ್ನ ಜೀವನನೇ ಚೇಂಜ್ ಮಾಡ್ತು ಅಂದರೆ ನಂಬ್ತೀರಾ? ಸೊ ಈ ಮಾತು ಹೇಗೆ ನನ್ನ ಜೀವನನ ಚೇಂಜ್ ಮಾಡ್ತು ಅಂದರೆ, ಕೆಲವೊಬ್ಬರ ಮಾತುಗಳಿಂದ ಈ ಮಾತು ನನ್ನ ಲೈಫನ್ನ ಈಗಲೂ ಕೂಡ ಲೀಡ್ ಮಾಡುವಂಥ ಲೆವೆಲ್ಗೆ. ಆ ಮಾತು ನನ್ನ ಸಾಯೋವರೆಗೂ ನಾನು ಮರೆಯೋದೇ ಇಲ್ಲ ಅನಿಸುತ್ತೆ. ಮರೀಲೂಬಾರ್ದು ಈ ಮಾತನ್ನ. ಸೊ ಒಂದು ಟೈಮಲ್ಲಿ ಒಂದು ಸೀರಿಯಲ್ ಬರುತ್ತೆ, ಅದರಲ್ಲಿ ಈ ವರ್ಡ್ನ ಅವ್ರು ತಗೋತಾರೆ. ಸೊ ನಾನು ಅಲ್ಲೇ ಕೂತಿರ್ತೀನಿ. ಬಟ್ ಆಗ ಅವ್ರು ನನಗೆ ತಾಯಿಯಂತೆ ಮಗಳು, ನೂಲಿನಂತೆ ಸೀರೆ ನಿನ್ನ ಜೀವನಕ್ಕೆ ಅನ್ವಯಿಸುತ್ತೆ ಅಂತ ಹೇಳ್ಬಿಡ್ತಾರೆ. ನಂಗೆ ತುಂಬ ಬೇಜಾರಾಗುತ್ತೆ. ಬಟ್ ಆಗಿನ ಸ್ಟಿಲ್ 17 ಇಯರ್ಸ್ ಏನೂ ಅರ್ಥ ಆಗ್ತಾ ಇರಲಿಲ್ಲ. ಆವಾಗ ಕೂಡ ನಾನು ಡಿಸೈಡ್ ಮಾಡಿದ್ದಂದರೆ, ಸೊ ಈ ವರ್ಡ್ ಯಾವತ್ತೇ ಆಗಲಿ ಒಂದಿನ ರಿಪೀಟ್ ಆಗುತ್ತೆ. ಬಟ್ ರಿಪೀಟ್ ಆಗೋ ಥರ ಮಾಡ್ಕೋಬಾರ್ದು. ರೀಸನ್ಸ್ ತುಂಬಾ ಇರುತ್ತೆ. ಬಟ್ ನನ್ನ ಲೈಫಲ್ಲಿ ನೀನು ನಿಮ್ಮಮ್ಮ ಹಂಗೆ ಆಗೋದೆ ಅಂತ ಅನ್ನಿಸ್ಕೋಬಾರ್ದು ಅನ್ನೋದೊಂದು ಛಲ ಆಟ ಅವತ್ತಿಂದ ಸ್ಟಾರ್ಟ್ ಆಗಿದ್ದು. ಇವತ್ತವರೆಗೂ ನನಗೆ ಹಳೇದೆಲ್ಲ ಏನಾದರೂ ರಿಮೆಂಬರ್ ಆದರೆ ಇಲ್ಲ ಆಗದೆ ಇದ್ರೇನು ಸಡನ್ನಾಗಿ ಒಂದು ಮಾತು ಮಾತ್ರ ನೆನಪು ಬರೋದು. ಈ ಮಾತು, ಇನ್ನೊಂದು ಮಾತು, ನೀನು ಹೋಗಿದ್ದ ಮನೆ ಉದ್ಧಾರ ಆಗಲ್ಲ. ಸೊ ಈ 2 ಮಾತು ನನ್ನ ನಾವು ಒಂದು ಹಣ್ಣನ್ನ ಚೂಟಿ ರಸ ಮಾಡ್ಕೊಂಡು ಕುಡಿತೀವಲ್ಲ, ಹಾಗೆ ಹಿಂಡ್ತಾ ಇರುತ್ತೆ. ಯಾಕೆ ನಾನು ಈ ಮಾತನ್ನೇ ತೊಗೊಂಡೆ ಇವತ್ತು ಅಂದರೆ, ಸುಮಾರು ಜನ ಹೆಣ್ಮಕ್ಳು ಏನೋ ಸ್ಟ್ರಗಲ್ಸಿಂದನೋ ಏನೋ ಒಂದು ಗಂಡ ಹೆಂಡತಿ ದೂರ ಆಗಿರ್ತಾರೆ. ಸೊ ಅವ್ರಿಗಿರೋ ಹೆಣ್ಮಕ್ಳು ಈ ಮಾತುಗಳನ್ನ ಅನುಭವಿಸ್ತಾ ಇರ್ತಾರೆ. ಸೊ ನಾನು ಕೂಡ ಹಂಗೇನೆ. ಸ್ಟ್ರಗಲ್ಸ್ ಅಂತ ಹೇಳೋಕ್ಕಾಗಲ್ಲ, ಅವರವ್ರ ವೈಯಕ್ತಿಕ ಕಾರಣಗಳಿಂದ ಮಕ್ಕಳ ಜೀವನನ ಬಡಪಾಯಿ ಮಾಡಿದಂಥ ಇಬ್ಬರು ಅಪ್ಪ ಅಮ್ಮ ಮಧ್ಯೆ ನಲುಗಿ ಹೋದಂಥವಳೊಬ್ಬಳು ನಾನು ಕೂಡ. ಈ ಮಾತು ನಾನು ತೊಗೋತಿರ್ಲಿಲ್ಲ. ಯಾಕೆ ತೊಗೊಂಡೆ ಅಂತ ಹೇಳೋದು ರೀಸನ್ ಏನಪ್ಪ ಅಂದರೆ, ಸೊ ಇದು ಸುಮಾರು ಜನಕ್ಕೆ ಒಂದು ಇನ್ಸ್ಪಿರೇಷನ್ ಥರ ಆಗಬೇಕು. ಸುಮಾರು ಜನ ನಮ್ಮಮ್ಮ ಹಂಗಾದ್ರು ಇಲ್ಲ ನಮ್ಮ ಫ್ಯಾಮಿಲಿ ಹೀಗಾಯಿತು ಅಂತ ಹೇಳಿ ಯಾರಾದರೂ ಅವ್ರನ್ನ ಚುಚ್ಚಿ ಅಂತ ಇರಬೇಕಾದ್ರೆ ಅವಾಗ ಅವ್ರನ್ನೇ ಶಿಕ್ಷೆ ಕೊಟ್ಕೊಳ್ಳೋದು, ಇಲ್ಲ ಅವ್ರಿಗವ್ರೇನೆ ನಾನು ಹಿಂಗೆ, ನನ್ನ ಜೀವನ ಹಿಂಗೆ ಅಂತ ಕುಗ್ಗೋದು ಮಾಡ್ತಾ ಇರ್ತಾರೆ. ಸೊ ಅದು ನಮ್ಮ ಲೈಫಲ್ಲಿ ಯಾವತ್ತಿಗೂ ನಾವು ಮಾಡಬಾರ್ದು.
ಲೈಫಲ್ಲಿ ಯಾವತ್ತಿಗೂ ನಾವು ಆ ಕೆಲಸನ ಮಾಡಬಾರ್ದು. ಯಾಕೆ ಅಂದರೆ ಅವ್ರವ್ರ ಜೀವನ ಅವ್ರವ್ರಿಗೆ ಇರುತ್ತೆ. ಸೊ ನನ್ನ ಜೀವನನ ತಿದ್ಕೊಳ್ಳೋ ಶಕ್ತಿ ನನ್ನ ಕೈಯಲ್ಲಿತ್ತು. ಸೊ ನಾನು ಇವತ್ತು ಸ್ಟ್ರಾಂಗಾಗಿ ಹೇಳ್ತೀನಿ, ನಾನು ನಮ್ಮಮ್ಮ ಥರ ಆಗೋದಿಲ್ಲ, ನನ್ನ ಲೈಫ್ನ ಲೀಡ್ ಮಾಡೋ ಶಕ್ತಿ ನನಗಿದೆ ಅಂತ. ಆ್ಯಂಡ್ ಫಸ್ಟ್ ಆಫ್ ಆಲು ಯಾರು ಹೇಗಾದರೂ ಇರಲಿ, ನಾವು ಸ್ಟ್ರಾಂಗ್ ಇದ್ದೀವ, ನಾವು ನಮ್ಮ ಮನೆಗೆ ಈಗ ನಮ್ಮ ಫ್ಯಾಮಿಲಿ ಜೊತೆಗೆ ನಾವು ಸಿಂಗಲ್ ಆಗಿದ್ದಾರೆ ಅಂತ ತಂದು ಇಟ್ಕೊಂಡಾಗ ನಮ್ಮ ಫ್ಯಾಮಿಲಿಯವ್ರನ್ನ ಏನು ನನ್ನ ಗಂಡನ ಮನೆ ಸಂಬಂಧಪಟ್ಟಿದೆ ಅದನ್ನ ತೊಗೊಂಡೋಗಿ ನಾವು ತಾಯಿ ಮನೆಯವ್ರ ಕೈಗೆ ಕೊಡಬಾರ್ದು. ಫಸ್ಟ್ ಆಫ್ ಆಲ್ ನಾನು ನನ್ನ ಜೀವನದಲ್ಲಿ ಮಾಡಿದಂಥ ಒಂದು ಕೆಲಸ ಅದು. ಸೊ ನನಗೆ ಬಂದು ಕೇಳ್ತಾರೆ ಇನ್ನು ಮೇಲೆ ನಿಮ್ಮ ಮನೆ ಜವಾಬ್ದಾರಿ ನಂದು ಅಂತ. ಬಟ್ ನಾನು ಆಗ ಹೇಳ್ತೀನಿ ನನ್ನ ಮನೆ ಜವಾಬ್ದಾರಿ ನಂದು, ನಿಂದಲ್ಲ ಅಂತ. ದ್ವೇಷಗಳು ಸ್ಟಾರ್ಟ್ ಆಗುತ್ತೆ, ಬಟ್ ಓಕೆ, ನನಗೇನು ಬೇಜಾರಿಲ್ಲ. ಸೊ ನನ್ನ ಅತ್ತೆ, ನನ್ನ ಗಂಡ, ನನ್ನ ಮನೆ, ನನ್ನ ಸಂಸಾರ ನನ್ನ ಕೈಯಲ್ಲಿದ್ದರೆ ಸಾಕು, ನಾನು ಯಾರಿಗೂ ಬಿಟ್ಕೊಡೋ ಅವಶ್ಯಕತೆ ಇಲ್ಲ. ಸೊ ಇನ್ನು ಅಮ್ಮ ಬಂದು ನನಗೆ ತಲೆ ಬಾಚು, ನಾನು ಸ್ನಾನಕ್ಕೆ ಬೇರೆ ಹೋಗಬೇಕಾಗಿತ್ತು. ಸೊ ತಲೆ ಬಾಚಮ್ಮ ನನಗೆ ಅಂತ ಹೇಳಿದ್ರು. ನನ್ನ ಅಮ್ಮ ಅಂತಲೇ ಕರೆಯೋದು ಇವ್ರನ್ನ, ಅತ್ತೆ ಯಜಮಾನ್ರವ್ರಮ್ಮ. ಸುಮಾರು ವೀಡಿಯೋಸಲ್ಲಿ ನೋಡಿರ್ತೀರ. ಬಟ್ ಇವ್ರಿಗೆ ಚಿಕ್ಕೆಲ್ಲ ಇತ್ತು, ನೀಟಾಗಿ ಬಿಡಿಸಿ ತಲೆ ಬಾಚಿದೆ. ನಾನು ಬಾಚೋದು ಇಲ್ಲ, ಯಜಮಾನ್ರು ಇಲ್ಲ ನನ್ನ ಮಗಳು ಬಾಚ್ತಾಳೆ. ಏನಾದರೂ ಹೇಳ್ಕೊಂಡು ಅವ್ರ ಅಜ್ಜಿಗೆ ತಲೆ ಬಾಚಿ ನೀಟಾಗಿ ಜಡೆ ಹಾಕ್ತಾಳೆ. ಸೊ ಯಜಮಾನ್ರು ಬಾಚ್ತಾರೆ, ಅಮ್ಮಗೆ ಇಲ್ಲ ನಾನು ಬಾಚ್ತೀನಿ, ಕೇಳಿದ್ರೆ ಖಂಡಿತ ನಾನು ಮಾಡ್ತೀನಿ. ಸೊ ಅವ್ರಿಗೆ ಟೀ ಎಲ್ಲ ಕೊಟ್ಟಿದ್ದೆ, ಟಿ ವಿ ನೋಡ್ತಿದ್ರು. ಅವ್ರಿಗೆ ಕೂಡ ಹುಷಾರಿಲ್ಲ, ತಲೆ ಸುತ್ತು, ಆಮೇಲೆ ವಾಮಿಟಿಂಗು, ಅವ್ರು ಹಾರ್ಟ್ ಪೇಷಂಟ್ ಅಲ್ವಾ. ಸೊ ಹಾಗಾಗಿ ಅವ್ರಿಗೂ ಕೂಡ ಸ್ವಲ್ಪ ಇದಿತ್ತು, ಅವ್ರಿಗೆ ಕೈ ಆಗಲ್ಲ ಅಂದಿದ್ದಕ್ಕೆ ನಾನು ತಲೆ ಕೂಡ ಬಾಚಿ ಕೊಟ್ಟೆ. ಸೊ ಇನ್ನು ಇಲ್ಲಿ ಸ್ವಲ್ಪ ಕೆಲಸ ಇತ್ತು, ಪಾತ್ರೆ ಎಲ್ಲ ಜೋಡಿಸ್ದೆ, ಉಜ್ಜಿದಾದಮೇಲೆ ಮತ್ತೆ ಆಚೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಬಿರಿಯಾನಿ ಬಂದಿತ್ತು, ಇವತ್ತು ಬಕ್ರೀದ್ ಆಗಿರೋದ್ರಿಂದ ಬಿರಿಯಾನಿ ತಂದುಕೊಟ್ಟಿದ್ರು. ಬಟ್ ನಾನು ತಿನ್ನಲ್ಲ, ಮಗಳೂ ಯಜಮಾನ್ರು ತಿಂತಾರೆ. ಹಾಯ್, ತುಂಬ ಬೇಜಾರಾಗ್ತಿದೆ ನನಗೆ. ಸೊ ನಾನು ಆಲ್ಮೋಸ್ಟ್ ಬರೋದೇನೆ ಏನು ವಿಚಾರ ಅಂದರೆ, ಸೊ ಮನ್ಸಿಗೆ ಬೇಜಾರಾದಾಗ, ಏನಾದರೂ ವಿಷಯಗಳಿದ್ದಾಗ ಮಾತ್ರ ನಾನು ಬರೋದು ಈ ಥರ ಕ್ಯಾಮ್ರಾ ಮುಂದೆ. ಇಲ್ಲಾಂದರೆ ನಾನು ಎಲ್ಲರೂ ನನ್ನ ವೀಡಿಯೋಸಲ್ಲೇ ಹೇಳ್ಕೊಂಡಿರ್ತೀನಿ. ಬಟ್ ನನಗೆ ಏನಕ್ಕೆ ಇವತ್ತಿಷ್ಟು ಬೇಜಾರಾಗ್ತಿದೆ ಅಂದರೆ, ಇಷ್ಟು ಕಷ್ಟಪಟ್ಟು ನಾನು ವಿಡಿಯೋಸ್ ಮಾಡಿ ಏನು ಕಂಟೆಂಟ್ ಕೊಡಬೇಕು ಅಂತ ಯೋಚನೆ ಮಾಡಿ ಜೆನ್ಯೂನ್ ಆಗಿ, ಯಾವುದೇ ರೀತಿ ಯಾರದೇ ಕಾಪಿ ಮಾಡಿದೆ, ಬೇರೆ ಯಾರ ವಿಡಿಯೋಸು ತೊಗೊಳ್ದೆ, ನನ್ನ ಒಂದು ಓನ್ ಸ್ಟ್ರಗಲ್ಸಿಂದ ನಾನು ಎಲ್ಲನೂ ಕಷ್ಟಪಟ್ಟು ವಿಡಿಯೋಸ್ ಹಾಕಿದ್ರೆ ಕೂಡ ಕಡಿಮೆ ವ್ಯೂಸ್ ಇದೆ. ಸೊ ನಾನು ಲಾಸ್ಟ್ ಮಂತ್ ತುಂಬ ಖುಷಿಯಾಗಿದ್ದೆ. ಯಾಕೆ ಅಂದರೆ ನಾನು ಲಾಸ್ಟ್ ಮಂತ್ ವಿಡಿಯೋಸ್ ಎಲ್ಲ ನೋಡೋಕ್ಕೋದ್ರೆ 80 ಅಬೋವ್ ಇತ್ತು ಎಲ್ಲನೂ. ಕೆಲವೊಂದು 200, 300, 400ವರೆಗೂ ರೀಚ್ ಆಗಿದೆ. ಕೆಲವೊಂದು ಓಕೆ ಅನಿಸೋ ಮಟ್ಟಿಗೆ ವ್ಯೂಸ್ ಇತ್ತು. ಬಟ್ ಈ ಮಂತಲ್ಲಿ ಯಾಕೆ ಇಷ್ಟು ವ್ಯೂ ಕಡಿಮೆ ಆಗ್ತಿದೆ, ಆ್ಯಂಡ್ ರೀಚ್ ಕೂಡ ತುಂಬ ಕಡಿಮೆ ಇದೆ, 100 to 100 ರೀಚ್ ಆಗ್ತಿದೆ. ಏನು ತಪ್ಪು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಸೊ ನಾನು ಒಪ್ಕೋತೀನಿ, ಡೈಲಿ ಅದೇ ಕೆಲಸ, ಬರೀ ಕಂಟೆಂಟ್ ನಾನು ಬೇರೆ ಬೇರೆ ಕೊಡ್ತಾ ಇರ್ತೀನಿ. ಸೊ ನಾನು ಇರೋದನ್ನು ನಾನು ಸುಮಾರು ವಿಡಿಯೋಸಲ್ಲಿ ಹೇಳ್ತೀನಿ, ನಾನು ಇರೋದು ಹೀಗೇನೆ. ನಾನು ಮೇಕಪ್ ಮಾಡ್ಕೊಂಬಂದು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ನಿಮ್ಗೆ ಗೊತ್ತಿರುತ್ತೆ, ನನ್ನ ವೀಡಿಯೋಸ್ನ ನೀವು ಕಂಟಿನ್ಯೂ ಆಗಿ ನೋಡೋದಾದರೆ ನನಗೇನಾಗುತ್ತೆ ಅಂದರೆ, ಇಲ್ಲೊಂದು ಹೆಜ್ಜೆ ಇಟ್ಟರೆ ಇನ್ನೊಂದು ಹೆಜ್ಜೆ ನಾನು ಒಳಗಡೆ ಇಡಬೇಕಾಗುತ್ತೆ. ಸೊ ಇಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಒಳಗಡೆ ಮುದ್ದೆಗೆ ಇಟ್ಟಿದ್ದೀನಿ, ಸಾಂಬಾರು ಬಿಸಿ ಇಟ್ಟಿದ್ದೀನಿ, ಮತ್ತು ನಾನು ಅಲ್ಲಿ ನೋಡೋಗ್ಬೇಕಾಗುತ್ತೆ. ಅಂದರೆ ಮೇಕಪ್ ಮಾಡಿಕೊಂಡಾಗ ನಾನು ಇನ್ನೊಬ್ಬರ ಮುಂದೆ ಹೋಗೋಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಮನೇಲೇ ಇದ್ದಾಗ ನಾನು ಏನೂ ಮೇಕಪ್ ಮಾಡಲ್ಲ. ಆ್ಯಸ್ ಯೂಶುವಲ್ ನಾನು ಇವಾಗ ಏನು ನೀವು ನೋಡ್ತಿದ್ದೀರಾ ಹೀಗೇನೆ ಇರ್ತೀನಿ, ಇನ್ನೂ ಗಲೀಜಾಗೆ ಇರ್ತೀನಿ ಅಂದ್ಕೊಳ್ಳಿ. ನಾನು ಅಷ್ಟು ನನಗಿಷ್ಟ ಆಗಲ್ಲ ಅದು. ಸೊ ನಾನು ಹೇಗಿದ್ದೀನಿ, ನಾನು ಜೆನ್ಯೂನ್ನ ನಾನು ತೋರಿಸ್ಕೊಳ್ಳೋಕ್ಕಷ್ಟೇ. ಮೇಕಪ್ ಮಾಡ್ಕೊಂಬಂದು ಕೂತ್ಕೊಳ್ಳೋದು ಅದು ನನಗಿಷ್ಟ ಆಗ್ತಿಲ್ಲ, ಆಗೋದು ಇಲ್ಲ. ಇನ್ನೊಂದು, ತೋರಿಕೆಗೋಸ್ಕರ ನಾನು ಕೆಲಸ ಮಾಡೋದಿಲ್ಲ. ನನ್ನ ಡೈಲಿ ರೊಟೀನ್ ಏನಿದೆ, ನನ್ನ ಹೋಟೆಲ್ದಾಗಿರ್ಬೋದು, ಮನೆಯದಾಗಿರ್ಬೋದು, ನನ್ನ ಕೆಲಸ ಇದೇನೆ, ನಾನು ಮಾಡೋ ಕೆಲಸ ಇದ್ದೇನೆ. ನಾನು ಏನು ಮಾಡ್ತಿದ್ದೀನಿ ಅದನ್ನು ನಿಮ್ಮ ಮುಂದೆ ನಾನು ಜೆನ್ಯೂನಾಗಿ ಇಟ್ಕೊಂಡು ಅದನ್ನು ನಾನು ಮಾಡ್ತಾ ಇರೋದು. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ನಾನು ಬಂದಿರೋ ಒಂದು ಈ ಡಿಸಿಷನ್ ಏನಕ್ಕೆ ತೊಗೊಂಡೆ ಅಂತ ಅಂದರೆ, ಆಲ್ಮೋಸ್ಟ್ ನಾನು ಲೈವ್ಗಳಲ್ಲಿ ಎಲ್ಲದನ್ನು ಹೇಳಿದ್ದೀನಿ. ವೀಡಿಯೋಸಿಂದ, ಯೂಟ್ಯೂಬಿಂದ ಏನಾದರೂ ಸ್ವಲ್ಪ ಅಮೌಂಟ್ ಬಂದರೆ ಮಗಳ ಎಜುಕೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮಗಳ ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ ಅಂದರೆ, ಆಲ್ರೆಡಿ 7th ಸ್ಟ್ಯಾಂಡರ್ಡ್, ಅವಳು ಫೀಸ್ ಕಟ್ಟಬೇಕು. ಈಗ 35-40
ಹೇಳ್ತಿದ್ದಾರೆ. ಸೊ ಲಾಸ್ಟ್ ಇಯರ್ ಕೂಡ ನಾವು ಪೇ ಮಾಡಿಲ್ಲ, ಬಟ್ ಮಗಳ ಬುಕ್ಸು, ಎಜುಕೇಷನ್ನು, ಇನ್ನು ಮುಂದೆ ತುಂಬ ಖರ್ಚುಗಳು ಕೂಡ ಇರುತ್ತೆ. ಅವಳು ಬೆಳೀತಾ ಬೆಳೀತಾ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ ನಮಗೆ. ಸೊ ಅದರಲ್ಲಿ ಅರ್ಧ ಆದರೂ ನನ್ನ ಕಡೆಯಿಂದ ಏನಾದರೂ ಮನೆಗಾಗಿರ್ಬೋದು, ಅವಳಿಗಾಗಿರ್ಬೋದು, ಮತ್ತು ನಮ್ಮ ಹಾರ್ಟ್ ಪೇಷೆಂಟು ಅವ್ರಿಗಾಗಿರ್ಬೋದು, ಸಡನ್ನಾಗಿ ಒಂದು ಹಾಸ್ಪಿಟಲ್ಲೇ ಹೋಗ್ಬೇಕಾಯಿತು, ಒಬ್ಬರ ಮೇಲೇ ಬೀಳೋಕ್ಕಾಗೋದಿಲ್ಲ ಅಲ್ವಾ. ಅಂದರೆ ಯಜಮಾನ್ರ ಮೇಲೇ ಆ್ಯಂಡ್ ನಮ್ಮ ಹೋಟೆಲ್ ಮೇಲೇ ಎಲ್ಲನೂ ಸ್ಟ್ರಗಲ್ಸ್ ಹಾಕೋಕ್ಕಾಗೋದಿಲ್ಲ. ಆ್ಯಂಡ್ ಅವ್ರಿಗೂ ಕೂಡ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅದನ್ನು ನಾನು ಮಾಡಿಕೊಂಡು ಇದರಿಂದ ಏನಾದರೂ ಒಂದು ಅರ್ನ್ ಮಾಡಿದ್ರೆ ಯಾರ್ದಾದ್ರೂ ಒಬ್ಬರ ಖರ್ಚಿಗೆ ನನ್ನ ಕಡೆಯಿಂದ ಆಗುತ್ತೆ ಅನ್ನೋದು ಒಂದೇ ಉದ್ದೇಶ ನಂದು. ಸೊ ಇನ್ನೇನು ಇಲ್ಲ ಅವಳ ಎಜುಕೇಷನ್ಗೆ ಹಾಕ್ಕೋಬೋದು, ಇಲ್ಲ ಅಮ್ಮನಿಗೆ ಯಾವುದಾದ್ರು ಸಣ್ಣ ಹಾಸ್ಪಿಟಲ್ಗೆ ಹೋದಾಗ ನನ್ನ ಕಡೆಯಿಂದ ಒಂದು 5 ರೂಪಾಯಿ ಆದರೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದೇ ರೀಸನ್ನು. ತುಂಬಾ ಸ್ಟ್ರಗಲ್ಸ್ ಅನುಭವಿಸ್ತಾ ಇದ್ದೀವಿ ಒಂದೊಂದು ಟೈಮ್. ಈಗ ಲಾಸ್ಟ್ ವ್ಲಾಗಲ್ಲಿ 9 ಗಂಟೆ ರಾತ್ರಿ ಹಾಸ್ಪಿಟ್ಲಲ್ಲಿದ್ದೆ ನಾನು. ಸೊ ತಲೆ ಸುತ್ತು ಜಾಸ್ತಿ ಆಗಿ ವಾಮಿಟ್ ಸೆಕ್ಷನ್ ಜಾಸ್ತಿ ಆಗಿತ್ತು, ಹಾರ್ಟ್ ಪೇಷಂಟ್ ಅಲ್ವಾ ಅಂತ. ಸೊ ನೈಟ್ 9 ಗಂಟೆ, 11 ಗಂಟೆ, 12 ಗಂಟೆ ಹೇಳೋಕ್ಕಾಗೋದಿಲ್ಲ. ಯಾವಾಗಂದ್ರೆ ಅವಾಗ ನಾನು ಹಾಸ್ಪಿಟಲ್ಸಲ್ಲಿ ಇರ್ತೀನಿ. ಸೊ ಅವಾಗ ನಮ್ಮ ಹತ್ರ 1 ರೂಪಾಯಿ ಆದರೂ ನನ್ನ ಕಡೆಯಿಂದ ಸಪೋರ್ಟ್ ಆದರೆ ಮನೆಯವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋ ಒಂದೇ ಒಂದು ರೀಸನ್ಗೆ, ಅವಳ ಎಜುಕೇಷನ್ಗೆ, ಇಲ್ಲ ಇವ್ರ ಹಾಸ್ಪಿಟಲ್ಗೆ ಯಾವುದಾದ್ರೂ ಒಂದು ಖರ್ಚನ್ನ ನಾನು ನೋಡ್ಕೋಬೋದು ಅನ್ನೋ ಒಂದು ರೀಸನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ನನ್ನ ಕೈಲಾದಷ್ಟು ಮಾತ್ರ ನನ್ನ ಓನ್ ಕಂಟೆಂಟ್ ಆಗಿರ್ಬೋದು, ನನ್ನ ಓನ್ ಸ್ಟ್ರಗಲ್ಸಿಂದ ನಾನು ನಿಮ್ಮ ಮುಂದೆ ಪ್ರತಿಯೊಂದನ್ನು ತೊಗೊಂಬರ್ತಾ ಇರೋದು. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಯಾರಾದರೂ ಸಣ್ಣ ಪುಟ್ಟ ಅಂಗಡಿಗಳಿಟ್ಕೊಂಡು ನನಗೆ ಜಾಸ್ತಿ ಪೇ ಮಾಡೋಕ್ಕಾಗೋದಿಲ್ಲ, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಆದರೂ ಹೋದ್ರೆ ಜಾಸ್ತಿ ಕೇಳ್ತಾರೆ. ಸಣ್ಣ ಪುಟ್ಟದನ್ನ ಇಟ್ಕೊಂಡಿರೋದು ಯಾರಾದರೂ ಪ್ರಮೋಷನ್ಸ್ ಮಾಡಿಕೊಡ್ತಾರೆ ಅಂದರೆ ಖಂಡಿತವಾಗ್ಲೂ ನಾನು ಮಾಡಿಕೊಡ್ತೀನಿ. ಬಟ್ ಫ್ರೀಯಾಗಿ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ಆದರೂ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ತೊಗೊಳೋದಕ್ಕಿಂತ ಸ್ವಲ್ಪ ಕಡಿಮೆ ನಾನು ತೊಗೊಂಡು ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಯಾರಿಗಾದ್ರೂ ಪ್ರಮೋಷನ್ಸ್ ಬೇಕಂದರೆ ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಬನ್ನಿ ಈಗ ಕಂಟಿನ್ಯೂ ಮಾಡೋಣ. ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಮನ್ಸಿಗೆ ಬೇಜಾರಾಗಿ. ಮಧ್ಯಾಹ್ನ 3:45, 4 ಗಂಟೆ 4:15 ಆಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೆ ಮಾಡಿ. ಯಾಕೆ ಅಂದರೆ ಹೋಟೆಲ್ ಹತ್ರ ಎಲ್ಲ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡೆಲ್ಲ ಬಂದೆ. ಬಟ್ಟೆ ವಾಶ್ ಮಾಡಬೇಕಾಗಿತ್ತು. ನನಗೂ ಕೋಲ್ಡೂ ತಲೆನೋವು, ಬೆಳಗ್ಗೆ ಮಾತ್ರ ಕುಡಿದಿದ್ದೆ, ಮತ್ತು ಕೆಲಸ ಮಾಡೋಷ್ಟರೊಳಗೆ ನನಗೆ ತಲೆನೋವು ಸ್ಟಾರ್ಟ್ ಆಗಿ ಕೋಲ್ಡ್ ಜಾಸ್ತಿನೇ ಆಯಿತು. ಇನ್ನು ಪೆಂಡಿಂಗ್ ಇಟ್ಟಿದ್ದೀನಿ, ಮುದ್ದೆಗೆ ಇಟ್ಟಿದ್ದೀನಿ, ಒಳಗಡೆ ಸಾಂಬಾರು ಬಿಸಿ ಇಟ್ಟಿದ್ದೀನಿ. ಸೊಪ್ಪು ಸಾಂಬಾರು ಮಾಡ್ಕೊಂಡಿದ್ದೆ ಇವತ್ತು. ಇನ್ನು ಆ ರೂಮ್ ಒರೆಸಿ ಆಚೆ ತೊಳೆದ್ಬಿಟ್ಟು ಮಾತ್ರೆ ಕೊಟ್ಬಿಟ್ಟು ಮಲ್ಕೊಂಬಿಡೋದೇ. ಸೊ ಕಿವಿ ಎಲ್ಲ ತುಂಬ ಇದಾವೆ, ಮಾತಾಡೋಕ್ಕಾಗ್ತಿಲ್ಲ, ಗಂಟ್ಲೆಲ್ಲ ಗಸಗಸ ಅಂತ ಗಂಟ್ಲೆಲ್ಲ ಹಿಡಿತಿದೆ. ಸೊ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಂಬಲ್ ರಿಕ್ವೆಸ್ಟು, ತುಂಬ ಕಷ್ಟಪಟ್ಟು ವಿಡಿಯೋಸ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾರಿಗಾದ್ರೂ ಸಣ್ಣ ಪುಟ್ಟ ಅಂಗಡಿ, ಇವಾಗ ಸ್ಯಾರೀಸ್ ಅಂಗಡಿ ಆಗಿರ್ಬೋದು, ಆ್ಯಂಡ್ ನ್ಯೂ ಏನಾದರೂ ಒಂದು ಸಣ್ಣದಾಗಿ ಸ್ಟಾರ್ಟ್ ಮಾಡಿರ್ತಾರೆ, ಬಟ್ ಅವ್ರದ್ದು ಉನ್ನತವಾಗಿ ಹೋಗ್ತಾ ಇರೋದಿಲ್ಲ. ಸೊ ಏನಾದರೂ ಪ್ರಮೋಷನ್ಸ್ ಅಂತ ನಾನು ಕೊಡೋಕ್ಕೆ ಹೋದರೆ ದೊಡ್ಡದಾಗಿ ಕೇಳ್ತಿದ್ದಾರೆ ನನ್ನ ಅಂತ ನೀವೇನಾದರೂ ಅಂದ್ಕೊಂಡ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಮೇಲಲ್ಲಿ ಆಗಿರ್ಬೋದು, ನನ್ನ ಕಾಂಟ್ಯಾಕ್ಟ್ ಮಾಡಿ. ಖಂಡಿತವಾಗ್ಲೂ ನನ್ನ ಕೈಲಾದಷ್ಟು ಮಾತ್ರ ನಾನು ಹೆಲ್ಪ್ ಮಾಡ್ತೀನಿ. ಆ್ಯಂಡ್ ನಂಗೆ ಫ್ರೀಯಾಗಿ ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಆಲ್ರೆಡಿ ನಾನು ಹೇಳಿರೋದ್ರಿಂದ ಫ್ರೀಯಾಗಿ ಮಾಡೋಕ್ಕಾಗೋದಿಲ್ಲ. ನಾನು ಸ್ವಲ್ಪ ಆದರೂ ಅಮೌಂಟ್ ತೊಗೊಂಡು ಮಾಡ್ತೀನಿ, ಆದರೆ ಕಡಿಮೆ ತೊಗೊಂಡು ಮಾಡ್ತೀನಿ. ಸೊ ಬನ್ನಿ ಕಂಟಿನ್ಯೂ ಮಾಡೋಣ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಪಾತ್ರೆ ಎಲ್ಲ ಹಂಗೆ ಇದೆ, ಆಚೆ ತೊಳಿಬೇಕು. ನನ್ನ ಕೈಯಲ್ಲಿ ಆಗ್ತಿಲ್ಲ. ರೂಮ್ ಮುಂದುವರಿಸ್ಬಿಟ್ಟು ಮಲ್ಗೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಂಬಲ್ ರಿಕ್ವೆಸ್ಟು, ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.